ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶ್ವರಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಾಗೂ ನನ್ನ ಕುಟುಂಬದವರು ಹೋದ ವಾರ ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ. ಅದರದ್ದು ಒಂದು ಮಿನಿ ವಿಲಾಗ್ ಇಲ್ಲಿದೆ. ಕೋಟಿಲಿಂಗೇಶ್ವರ ಇರೋದು ಕೋಲಾರ ಡಿಸ್ಟ್ರಿಕ್ಟಲ್ಲಿರೋ ಕಾಮಸಾಂದ್ರ ಅನ್ನೋ ಊರಲ್ಲಿ. ಇದು ಸುಮಾರು 85ರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ನಾವು ಸುಮಾರು 6:30 ಅಷ್ಟೊತ್ತಿಗೆ ನಮ್ಮ ಬೆಂಗಳೂರಲ್ಲಿರೋ ವಿಜಯನಗರ ಮನೆಯಿಂದ ಕೋಟಿಲಿಂಗೇಶ್ವರದ ಹತ್ರ ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ನೆಕ್ಸ್ಟ್ ನಾವು ಸ್ಟಾಪ್ ಕೊಟ್ಟಿದ್ದು ತಿಂಡಿ ತಿನ್ನೋದಕ್ಕೆ ವಿಷ್ಣು ಭವನಲ್ಲಿ. ಈ ರೆಸ್ಟೋರೆಂಟ್ ತುಂಬ ಸ್ಪೇಷಿಯಸ್ ಆಗಿದೆ. ನಾವಿಲ್ಲಿ ಮಿನಿ ಕೋಂಬೋ ಬ್ರೇಕ್ಫಾಸ್ಟ್ ಹಾಗೆ ಮಸಾಲೆ ದೋಸೆನ ಟ್ರೈ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಮಿನಿ ಬ್ರೇಕ್ಫಾಸ್ಟಲ್ಲಿ ನಿಮಗೆ ಇಡ್ಲಿ, ವಡೆ, ಮಿನಿ ದೋಸೆ, ಉಪ್ಪಿಟ್ಟು, ಪೊಂಗಲ್, ಕೇಸರಿ ಬಾತ್, ಚಟ್ನಿ, ಸಾಂಬಾರ್ ಎಲ್ಲನೂ ಕೊಡ್ತಾರೆ. ಹಾಗೆ ನಾವಿಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೂಡ ಮಾಡಿದ್ವಿ. ನಂತರ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. 9 ಗಂಟೆ ಅಷ್ಟೊತ್ತಿಗೆ ನಾವು ದೇವಸ್ಥಾನ ತಲುಪಿದ್ವಿ. ಕೋಟಿಲಿಂಗೇಶ್ವರ ದೇವಸ್ಥಾನ ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ಇದೆ. ಇದನ್ನು 1980ರಲ್ಲಿ ಸ್ವಾಮಿ ಸಂಭಶಿವಮೂರ್ತಿ ಅನ್ನುವವರು ಕಟ್ಟಿಸ್ತಾರೆ. ಅವರ ಮುಖ್ಯ ಉದ್ದೇಶ ಇಲ್ಲಿ ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ. ಇದುವರೆಗೂ ಇಲ್ಲಿ 90 ಲಕ್ಷ ಶಿವಲಿಂಗಗಳನ್ನ ನಾವು ಕಾಣಬಹುದು. ಇನ್ನು 10 ಲಕ್ಷ ಬಾಕಿ ಇದೆ ಸ್ಥಾಪನೆಯಾಗೋದಕ್ಕೆ, 1 ಕೋಟಿಯನ್ನು ಮುಟ್ಟೋದಕ್ಕೆ. ನೀವು ಯಾರಾದರೂ ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಕೋಟಿಲಿಂಗೇಶ್ವರಕ್ಕೆ ಬರಲೇಬೇಕು. ಮಂಜುನಾಥ ಸ್ವಾಮಿಯ ಮೂಲಸ್ಥಾನ ಕೂಡ ಇಲ್ಲಿ ಇದೆ. ಕೋಟಿಲಿಂಗೇಶ್ವರದಲ್ಲಿ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರುಗಳನ್ನ ಕಾಣಬಹುದು. ಹಾಗೆ ಇಲ್ಲಿ ವೆಂಕಟರಮಣ ಸ್ವಾಮಿ ಕೂಡ ಇದೆ. ಈ ವಿಗ್ರಹದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, ಇಡೀ ವರ್ಷ ಅಂದರೆ ವರ್ಷದ 364 ದಿವಸನೂ ಕೂಡ ಇಲ್ಲಿರೋ ವೆಂಕಟರಮಣ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡಲಾಗುತ್ತೆ. ಆಂಜನೇಯ ಸ್ವಾಮಿ ಅಂತೂ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಹಾಗೆ ಅವನು ಅಲ್ಲಿರುವ ಎಲ್ಲ ಶಿವಲಿಂಗಕ್ಕೆ ಕೈ ಮುಗಿತಾ ಇದ್ದ. ಒಂದು ಸುಂದರವಾದ ಕಲಶ ಕೂಡ ನಾವಿಲ್ಲಿ ನೋಡಬಹುದು. ಹಾಗೆ ಒಂದು ಬೃಹತ್ ಲಿಂಗವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನಂದಿ ಕೂಡ ಇದೆ. ಹಾಗೆ ಸುತ್ತಮುತ್ತ ಅನೇಕ ದೇವರುಗಳ ಸ್ಥಾಪನೆಯಾಗಿದೆ. ಇನ್ನು ಶಿವರಾತ್ರಿ ದಿವಸ ಇಲ್ಲಿ 2 ಲಕ್ಷ ಜನ ಸೇರ್ತಾರೆ. ಹೋಮಗಳು ಇರುತ್ತೆ, ಅಭಿಷೇಕಗಳು ನಡೆಯುತ್ತೆ. ಎಲ್ಲರೂ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಇನ್ನು ಮುಂದೆ ಬರ್ತಾ ನಮಗೆ ಕಾಣಿಸೋದು 108 ಅಡಿ ಎತ್ತರ ಇರುವ ಶಿವಲಿಂಗ. ಇದು ವರ್ಲ್ಡ್ಸ್ ಒನ್ ಆಫ್ ದ ಟಾಲೆಸ್ಟ್ ಶಿವಲಿಂಗ. ಹಾಗೆ ಅದರ ಎದುರುಗಡೆ 35 ಅಡಿ ಎತ್ತರವಿರುವ ನಂದಿ ಕೂಡ ಇದೆ. ಈ ಜಾಗ ತುಂಬ ಪ್ರಶಾಂತವಾಗಿದೆ. ಹಾಗೆ ಒಳ್ಳೆ ಗಾಳಿ ಕೂಡ ಬರುತ್ತೆ. ಬಿಸಿಲು ಕೂಡ ಅಷ್ಟೇ ಇತ್ತು ನಾವು ಹೋಗಿದ್ದಾಗ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಎಲ್ಲೂ ಕೂಡ ಪ್ಲಾಸ್ಟಿಕ್ಸ್ ಇಲ್ಲ, ಕಸ ಕೂಡ ಇಲ್ಲ. ಇಲ್ಲಿ ಮಂತ್ರಗಳನ್ನ ಕೂಡ ಹಾಕಿರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು. ಹಾಗೆ ಯಾರ್ಯಾರು ಶಿವಲಿಂಗನ ಸ್ಥಾಪನೆ ಮಾಡಿರ್ತಾರೆ ಅವರ ಹೆಸರುಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ಕಡೆ ಫೋಟೋಸ್ಗಳನ್ನ ತೆಗೆಸ್ಕೊಳ್ತಾ ಹಾಗೆ ಮುಂದೆ ಬಂದ್ವಿ. ನೀವು ಯಾರಾದರೂ ಕೋಟಿಲಿಂಗೇಶ್ವರಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಬೆಳಗ್ಗೆ ಬೇಗ ಬನ್ನಿ. ದರ್ಶನ ಬೇಗ ಆಗುತ್ತೆ. ಹಾಗೆ ಬಿಸಿಲಿದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಸೊ ಬೆಳಗ್ಗೆ ಬೇಗ ಬರೋದು ಉತ್ತಮ. ಹಾಗೆ ನಾವಿಲ್ಲಿ ಬಂದಿರೋ ನೆನಪಿಗೋಸ್ಕರ ಮಕ್ಕಳಿಗೆ ಆಟ ಸಾಮಾನು, ಖಡ್ಗ ಎಲ್ಲ ತಗೊಂಡ್ವಿ. ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ಹಾಗೆ ದೇವರ ದಾರಗಳು, ಬ್ರೇಸ್ಲೈಟ್ಸ್, ಕುಡಿಯೋದಕ್ಕೆ ನೀರು, ಚಿಕ್ಕ ಚಿಕ್ಕ ಶಿವಲಿಂಗಗಳು, ಸರಗಳು ಎಲ್ಲ ಸಿಗುತ್ತೆ. 12 ಗಂಟೆ ಅಷ್ಟೊತ್ತಿಗೆ ವಾಪಸ್ ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಮಾರ್ಗ ಮಧ್ಯದಲ್ಲಿ ನನ್ನ 2ನೇ ಮಗನಿಗೆ ಸ್ವಲ್ಪ ಊಟ ಮಾಡಿಸಿದೆ. ಹಾಗೆ ನಾವೆಲ್ಲರೂ ಊಟ ಮಾಡೋಕ್ಕೆ ಅಂತ ಹೋಗಿದ್ದು
ಕದಂಬ ಸಾಮ್ರಾಟ್ ರೆಸ್ಟೋರೆಂಟ್ಗೆ. ಸೊ ಇಲ್ಲಿ ನಾವು ಮಧ್ಯಾಹ್ನದ ಊಟನ ಮುಗಿಸಿ ವಾಪಸ್ ನಾವು ನಮ್ಮ ವಿಜಯನಗರದಲ್ಲಿ ಇರುವ ಮನೆಗೆ ತಲುಪಿದಾಗ 3:30 ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಕೋಟಿಲಿಂಗೇಶ್ವರ ದರ್ಶನ. ಸೊ ನಿಮ್ಮೆಲ್ಲರಿಗೂ ನಾನು ಮಾಡಿರೋ ಈ ವಿಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಇನ್ಸ್ಟಾ ಐಡಿನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಮಹಾಕಾಳ್.